ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2 ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕಂತ ಬಂದಿದ್ದೀನಿ. ಅದೇನು ಅಂತ ಅಂದರೆ, ಗೃಹಲಕ್ಷ್ಮಿಯ 19 ಮತ್ತು 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ 19ನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಬಿಡುಗಡೆಯಾಗಿರುವಂಥದ್ದು. ಹಾಗಾದರೆ ಯಾರಿಗೆ ಬಿಡುಗಡೆಯಾಗಿದೆ ಮತ್ತು ಯಾವ ಜಿಲ್ಲೆಯವರಿಗೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೇನೆ ಹೇಳ್ತೇನೆ, 19ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿರುವಂಥದ್ದಲ್ಲ, ಆದರೆ ಇವರಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಸೊ ಯಾರಿಗೆ ಜಮಾ ಆಗಿದೆ ಅನ್ನುವಂಥದ್ದನ್ನು ಮಾಹಿತಿ ಕೊಡ್ತೇನೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದು ಲೈಕ್ ಮಾಡಿ. ಇನ್ನು ತಡ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇನ್ನೂ ಕೂಡ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಅನ್ನುವಂಥದ್ದು ಮೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದರು. ಮೊದಲಿಗೆ ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳಿದರು, ಆದರೆ ಮುಂದೆ ಹಾಕ್ಕೊಂಡು ಬರ್ತಾನೆ ಇದ್ದರು ಅಂತ ಹೇಳಬಹುದು. ಆದರೆ ಮೇ ತಿಂಗಳಲ್ಲಿ 2ನೇ ವಾರ ಆದರೂ ಕೂಡ ಇನ್ನೂ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿರಲಿಲ್ಲ. ಆದರೆ ನೋಡಿ ಸ್ನೇಹಿತರೆ, ಇದು 19ನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳ ಹಣ. ಇವಾಗ ನೋಡಿದ್ರೆ ಮೇ ತಿಂಗಳ ಹಣ. ಒಟ್ಟಿಗೆ ಹೇಳಬೇಕು ಅಂತ ಅಂದರೆ ಮೇ ತಿಂಗಳಲ್ಲೂ ಕೂಡ ಹಣ ಅನ್ನುವಂಥದ್ದನ್ನು ಹಾಕಿಲ್ಲ ಅಂತಂದರೆ ಒಟ್ಟೊಟ್ಟಿಗೆ 4 ತಿಂಗಳ ಹಣ ಅನ್ನುವಂಥದ್ದು ಬಾಕಿ ಇಟ್ಕೊಂಡಿರುತ್ತೆ ರಾಜ್ಯ ಸರ್ಕಾರ. ಅಂತಂದರೆ 10,000 ಕೋಟಿ ಇದಕ್ಕೋಸ್ಕರ ಪಕ್ಕಕ್ಕೆ ಎತ್ತಿಡಬೇಕಾಗತ್ತೆ. ಮುಂಚೆ ಎಲ್ಲ ಕೂಡ ಆಗ್ತಿತ್ತು, ಲೇಟ್ ಕೂಡ ಆಗ್ತಾ ಇತ್ತು. ಆದರೆ ಈ ರೀತಿಯಾಗಿ 3 ತಿಂಗಳಲ್ಲ 4 ತಿಂಗಳ ಬಾಕಿ ಹಣ ಅನ್ನುವಂಥದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳ್ಬೋದು. ಮುಂಚೆ ಕೂಡ 1 ತಿಂಗಳು ಇಲ್ಲ 2 ತಿಂಗಳು ಈ ರೀತಿಯಾಗಿ ಬಾಕಿ ಉಳಿಸ್ಕೊಳ್ತಿದ್ರು, ಆಮೇಲೆ ಆಗ್ತಿದ್ರು. ಆದರೆ ಈ ಸಲ ತುಂಬಾ ತಿಂಗಳು ಜಾಸ್ತಿ ಮುಂದೆ ಹಾಕೊಂಡ್ಬಿಟ್ಟಿದ್ದಾರೆ, ಬಾಕಿ ಅನ್ನುವಂಥದ್ದನ್ನು ಉಳಿಸ್ಕೊಂಡಿದ್ದಾರೆ. ಸೊ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇರುವಂತಹ ವಿಚಾರ ಏನು ಅಂತ ಅಂದರೆ, ಇವರ ಬಳಿ ಹಣ ಇಲ್ಲ ಅಂತಂದರೆ ರಾಜ್ಯ ಸರ್ಕಾರ ಇವಾಗ ಏನಿದೆ ಅಲ್ವಾ ಅದರ ಬಳಿ ಹಣ ಇಲ್ಲ, ಸಾಲ ಮಾಡ್ಕೊಂಡಿದ್ದಾರೆ. ಇದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಇನ್ನೂ ಕೂಡ ಸಾಲ ಮಾಡ್ಕೊಳ್ಬೇಕು ಅಂತ. ಆದರೆ ಗೊತ್ತಿಲ್ಲ ಅಲ್ವಾ, ಮಹಿಳೆಯರು ಕೂಡ ರೊಚ್ಚಿಗೆ ಹೇಳ್ತಿರೋ ಅಂಥದ್ದು ಏನು ಅಂತಂದರೆ, ನೀವು ಗ್ಯಾರಂಟಿ ಯೋಜನೆಗಳ ವಿಷಯವನ್ನು ತೆಗೆದುಬಿಟ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದಿದ್ದೀರಾ. ಆದರೆ ಇವಾಗ ನೋಡಿದ್ರೆ ಇಷ್ಟೊಂದು ಬಾಕಿ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೆ ಹೀಗೆ ಇವಾಗೇನೆ ಇಷ್ಟು ಬಾಕಿ ಕೊಡ್ತಾ ಇದ್ದೀರಾ ಅಂದರೆ ಮುಂದೆ ನೀವು ನಿಲ್ಲಿಸೇ ಬಿಡ್ತೀರೇನೋ ಅಂತ ಅಂದ್ಬಿಟ್ಟು ಮಹಿಳೆಯರು ಕೂಡ ರೊಚ್ಚಿಗೆ ಹೇಳ್ತಿರೋ ಅಂಥದ್ದು. ಸೊ ನೋಡಬೇಕಾಗಿದೆ. ಆದರೆ 19ನೇ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಿದೆ ಅಲ್ವಾ. ಯಾರಿಗೆ ಜಮಾ ಆಗಿದೆ ಅಂತಂದರೆ ತುಂಬ ಕಡಿಮೆ ಜನಕ್ಕೆ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿರುವಂಥದ್ದು ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಏನು ಅಂತ ಅಂದರೆ ಟ್ರಯಲ್ ಹಂತವಾಗಿ ಮಾತ್ರ ಜಮಾ ಮಾಡಿರೋ ಅಂಥದ್ದಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಮುಂಚೆನೇ ನಾವು ಜಮಾ ಮಾಡ್ತೀವಿ ಅಂತ. ಆದರೆ ಕಾರಣಾಂತರಗಳಿಂದ ಅವರು ಜಮಾ ಮಾಡಿರಲಿಲ್ಲ. ಬೆಳಗಾವಿಯಲ್ಲಿ ಏನು ಒಂದು ಸಮಾವೇಶವನ್ನು ಇಟ್ಕೊಂಡಿದ್ರು, ಅದಾದ ನಂತರನೇ ಹೇಳಿದರು. ಆದರೆ ಕಾರಣಾಂತರಗಳಿಂದ ಜಮಾ ಮಾಡೋದಕ್ಕೆ ಆಗಿಲ್ಲ. ಈಗ ಟ್ರಯಲ್ ಹಂತದಲ್ಲಿ ನಾವು ಜಮಾ ಮಾಡಿದ್ದೀವಿ, ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ, ಹಾಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿರೋ ಅಂಥದ್ದು. ಸೊ ಇನ್ನು ಸ್ವಲ್ಪ ದಿನಗಳು ಕಾದು ನೋಡಿ ಜಮಾ ಆಗುತ್ತೆ ಅಂತಲೇ ಅನಿಸುತ್ತೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.